ಅನುದಾನ ಒದಗಿಸುವ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದು ನಾಳೆ ನಮ್ಮ ಕಂಬಳ ಪ್ರಾರಂಭ ಆಗ್ತದೆ. ಅದರ ಪೂರ್ವ ನಿಯೋಜಿತವಾಗಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಮಾಜಿ ಅಧ್ಯಕ್ಷರು ರಾಜ್ಯ ಕಂಬಳ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿ ಸದಸ್ಯರಾದಂಥ PR ಶೆಟ್ಟಿ ಅವರಿದ್ದಾರೆ. ನಮ್ಮ ಕಂಬಳ ಅಸೋಸಿಯೇಷನ್ನ ಕಾರ್ಯದರ್ಶಿಯಾದಂಥ ವಿಜಯಕುಮಾರ್ ಕಂಗಿನಮನೆ ಇದ್ದಾರೆ. ಕೋಶಾಧಿಕಾರಿಯಾದಂಥ ಲೋಕೇಶ್ ಶೆಟ್ಟಿ ಮುಚ್ಚೂರು ಇದ್ದಾರೆ. ನಮ್ಮ ಕಂಬಳ ಅಸೋಸಿಯೇಷನ್ನ ಕಾರ್ಯಕಾರಿ ಸಮಿತಿ ಸದಸ್ಯರಾದ ಅರುಣ್ ಶೆಟ್ಟಿ ಅವರಿದ್ದಾರೆ. ನಮ್ಮ ನಾಳೆ ಕೊಡಂಗೆ ವೀರವಿಕ್ರಮ ಜೋಡುಕರೆ ಕಂಬಳದ ಅಧ್ಯಕ್ಷರಾದಂಥ ಸಂದೀಪ್ ಶೆಟ್ಟಿ ಅವರು ನಮ್ಮ ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದಾರೆ. ಈ ವರ್ಷ ನಮಗೆ ವಿಶೇಷವಾಗಿ ರಾಜ್ಯ ಸರ್ಕಾರ ಕಂಬಳಕ್ಕೆ ಕ್ರೀಡಾ ಪ್ರಾಧಿಕಾರದ ಮೂಲಕ ಮಾನ್ಯತೆ ನೀಡಿ ಕಂಬಳ ಅಸೋಸಿಯೇಷನ್ನನ್ನು ರಚನೆ ಮಾಡಿ ಕಂಬಳಕ್ಕೆ ಒಂದು ರಾಜ್ಯ ಕ್ರೀಡೆಯಾಗಿ ಗೌರವಿಸುವುದಕ್ಕಾಗಿ ನಾನು ಮುಖ್ಯಮಂತ್ರಿಗಳನ್ನು ಮತ್ತು ವಿಧಾನಸಭಾ ಅಧ್ಯಕ್ಷರಾದ UT ಖಾದರ್ ಅವರನ್ನು, ನಮ್ಮ ವಿಧಾನ ಪರಿಷತ್ ಸದಸ್ಯ ಮಂಜುನಾಥ್ ಭಂಡಾರಿ ಅವರನ್ನು, ಐವನ್ ಡಿಸೋಜರ್ ಅವರನ್ನು, ಅಶೋಕ್ ರೈ ಅವರನ್ನು ಮತ್ತು ಎಲ್ಲ ಈ ಭಾಗದ ಶಾಸಕರುಗಳನ್ನು ಹಾಗೂ ನಮ್ಮ ರಾಜ್ಯದ ಮಂತ್ರಿಗಳನ್ನು ನಾನು ಅಭಿನಂದಿಸ್ತೇನೆ. ಅಧಿಕಾರಿ ವರ್ಗದವರು ಕೂಡ ಭಾಳಷ್ಟು ಸಹಕಾರ ನೀಡಿದ್ದಾರೆ. ಕಂಬಳಕ್ಕೆ ಒಂದು ವಿಶೇಷ ಗೌರವ ಸರ್ಕಾರದಿಂದ ದೊರಕಿದೆ. ಇದರೊಂದಿಗೆ ಈ ಪ್ರಸಕ್ತ ವರ್ಷ ಕಂಬಳವನ್ನು ಭಾಳ ವಿಜೃಂಭಣೆಯಿಂದ ಕಂಬಳ ಐತಿಹಾಸಿಕವಾಗಿ ಇತಿಹಾಸ ಪ್ರಸಿದ್ಧವಾದಂಥ ಮತ್ತು ಸಾಂಪ್ರದಾಯಬದ್ಧವಾದಂಥ ಹಾಗೂ ಆಧುನಿಕ ಕಂಬಳಗಳನ್ನು ಕೂಡ ಒಂದು ಶಿಸ್ತು ಪಾಲನೆಯ ಮೂಲಕ ಆ ಕಂಬಳವನ್ನು ನಡೆಸಬೇಕು ಮತ್ತು ಕಂಬಳ 24 ಗಂಟೆ ಒಳಗೆ ಕಂಬಳ ಮುಗಿಸಬೇಕು ಎಂಬ ತೀರ್ಮಾನವನ್ನು ಕೂಡ ರಾಜ್ಯ ಕಂಬಳ ಅಸೋಸಿಯೇಷನ್ ಕೈಗೊಂಡಿದೆ. ಕಂಬಳದಲ್ಲಿ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿ ಕಂಬಳದಲ್ಲಿ ಕೋಣ ಬಿಡಿಸುವುದಕ್ಕಾಗಿ ಸಮಯ, ಕಂಬಳದಲ್ಲಿ ಕೋಣಗಳನ್ನು ತರುವ ಸಮಯ ಮತ್ತು ಕಂಬಳದಲ್ಲಿ ತೀರ್ಪುಗಾರರಿಗೆ ಕೆಲವೊಂದು ನಿಬಂಧನೆಗಳನ್ನು ನೀಡಿ ನಾವೊಂದು ವಿಶೇಷವಾದಂಥ ಒಂದು ಬೈಲಾವನ್ನು ಕರ್ನಾಟಕ ಸರ್ಕಾರದ ಅವರ ಒಪ್ಪಿಗೆ ಮೇರೆಗೆ ಒಂದು ಬೈಲಾವನ್ನು ಸಿದ್ಧಪಡಿಸಿದ್ದೇವೆ. ಆ ಬೈಲಾದ ಪ್ರಕಾರ ಕಂಬಳವನ್ನು ನಾವು ಈ ಪ್ರಕಾರ ನಡೆಸಬೇಕು ಅಂತ ಕೂಡ ತೀರ್ಮಾನ ಮಾಡಿದ್ದೇವೆ. ಈಗಾಗಲೇ ನಮಗೆ ಅನುದಾನ ಕೂಡ ಈ ಸಲ ನಮ್ಮ ಪ್ರವಾಸೋದ್ಯಮ ಇಲಾಖೆಯಿಂದ ಕೇವಲ 10 ಕಂಬಳಕ್ಕೆ 5 ಲಕ್ಷದಂತೆ ಅನುದಾನ ಬಿಡುಗಡೆಗೊಂಡಿದೆ. ಇದು ನಮಗೆ ತೀರಾ ಅಸಮಾಧಾನ ಇದೆ ಕಂಬಳ ಸಮಿತಿಗೆ. ಯಾಕಂತೇಳಿದ್ರೆ ನಮಗೆ 25 ಕಂಬಳ ಈ ಪ್ರಸಕ್ತ ವರ್ಷ ನಡೀತದೆ. ಕಳೆದ ವರ್ಷ 20 ಕಂಬಳಗಳು ನಡೆದಿದೆ. ಆದ್ದರಿಂದ ಎಲ್ಲ 20 ಕಂಬಳಗಳು ಸರಿಸಮಾನವಾಗಿ ನಡೆದಿದ್ದರಿಂದ ಆ 20 ಕಂಬಳಗಳಿಗೂ ಅನುದಾನವನ್ನು ಸರ್ಕಾರ ನೀಡಬೇಕಾಗಿತ್ತು. ಅದಕ್ಕೆ ಒಪ್ಪಿಗೆಯನ್ನು ಕೂಡ ಮಾನ್ಯ ಮುಖ್ಯಮಂತ್ರಿಗಳೇ ಕೊಟ್ಟಿದ್ದರು. ಆದರೆ ಪ್ರವಾಸೋದ್ಯಮ ಇಲಾಖೆಯಿಂದ ಕೇವಲ 50 ಲಕ್ಷ ರೂಪಾಯಿ ಮಾತ್ರ 10 ಕಂಬಳಕ್ಕೆ ಬಿಡುಗಡೆಯಾಗಿದೆ. ನಾವು ಇನ್ನೂ ಒತ್ತಡ ಮಾಡ್ತೇವೆ. 24-25ನೇ ಕಂಬಳದ ಆ ಉಳಿದ 50 ಲಕ್ಷವನ್ನು ಕೂಡ ಬಿಡುಗಡೆ ಮಾಡಿ ಎಲ್ಲ ಕಂಬಳಗಳಿಗೂ 5 ಲಕ್ಷವನ್ನು ಒದಗಿಸಬೇಕು. ಅದರೊಂದಿಗೆ ಕ್ರೀಡಾ ಇಲಾಖೆಯಿಂದ ಈಗಾಗಲೇ ನಮಗೆ ಅದಕ್ಕೂ ಕೂಡ 10 ಕಂಬಳಕ್ಕೆ ಬಂದಿತ್ತು. ಅದನ್ನು ನಾವು ನಿರಾಕರಿಸಿ ಎಲ್ಲ ಕಂಬಳಕ್ಕೆ ಕೊಟ್ಟಂಥ ಅನುದಾನವನ್ನು ಸರಿಸಮಾನವಾಗಿ ಹಂಚಿಕೆ ಮಾಡಬೇಕು ಅಂತ ಹೇಳಿದ್ದೆವು. ಈಗಾಗಲೇ ಮುಖ್ಯಮಂತ್ರಿಗಳ ವಿಶೇಷ ಅನುಮತಿಯೊಂದಿಗೆ 2 ಲಕ್ಷ ರೂಪಾಯಿ ಕ್ರೀಡಾ ಇಲಾಖೆಯಿಂದ ಕೂಡ ನಮ್ಮ ಕಂಬಳಕ್ಕೆ ಬಿಡುಗಡೆಯಾಗಿದೆ. ಅದು ಎಲ್ಲ 24-25ರ ಎಲ್ಲ ಕಂಬಳಕ್ಕೂ ಈ ಒಂದು ಅನುದಾನ ಬರ್ತಾಯಿದೆ. ಮುಂದಿನ ಬಜೆಟಿನಲ್ಲಿ ನಾವು ಈ ಭಾಗದ ಎಲ್ಲ ಶಾಸಕರುಗಳಲ್ಲಿ, ಎಲ್ಲ ವಿಧಾನ ಪರಿಷತ್ ಸದಸ್ಯರಲ್ಲಿ, ಮಾನ್ಯ ಸ್ಪೀಕರಲ್ಲಿ ಮನವಿ ಮಾಡಿಕೊಂಡಿದ್ದೇವೆ. ನಾವು ಈ ಸಲ 5 ಕೋಟಿ ರೂಪಾಯಿಯನ್ನು ನಮಗೆ ಕಂಬಳಕ್ಕೆ ಮೀಸಲಿಡಬೇಕು. ಬಜೆಟಲ್ಲಿ 2.5 ಕೋಟಿ ಕ್ರೀಡಾ ಇಲಾಖೆಯಲ್ಲಿ, 2.5 ಕೋಟಿ ನಮ್ಮ ಪ್ರವಾಸೋದ್ಯಮ ಇಲಾಖೆಯಲ್ಲಿ. ಅದಕ್ಕೆ ಯಾವ ಕಾರಣ ಅಂತ ನಿಮಗೆಲ್ಲ ಪತ್ರಿಕಾ ಮಾಧ್ಯಮದ ಮಾಹಿತಿಯನ್ನು ಕೊಟ್ಟಿದ್ದೇವೆ. ಪ್ರವಾಸೋದ್ಯಮಕ್ಕೆ ಯಾವ ರೀತಿ ಕಂಬಳದಿಂದ ಉತ್ತೇಜನ ಆಗ್ತಾಯಿದೆ, ಕ್ರೀಡಾ ಇಲಾಖೆಗೆ ಅನೇಕ ಕ್ರೀಡಾಪಟುಗಳು ಯುವಕರಿಗೆ ತರಬೇತಾಗ್ತದೆ. ಅನೇಕ ಯುವಕರು ಇದನ್ನೇ ನಂಬಿ
ಅನೇಕ ಕುಟುಂಬ ಜೀವನ ಮಾಡುವಂಥ ಪರಿಸ್ಥಿತಿ ಕಂಬಳದಲ್ಲಿದೆ. ಆದ್ದರಿಂದ ಕ್ರೀಡಾ ಇಲಾಖೆ ಇದಕ್ಕೆ ಒಂದು ಪ್ರೇರಣೆ ಕೊಡಬೇಕು, ತರಬೇತಿ ಕೊಡಬೇಕು. ನಮಗೆ ಬೇರೆ ಬೇರೆ ಕ್ರೀಡಾ ಇಲಾಖೆಯಿಂದ ಸಿಗುವಂಥ ಸವಲತ್ತೆಲ್ಲ ಕಂಬಳ ಕ್ರೀಡೆಗೂ ದೊರಕಬೇಕು ಅಂತ ನಾವು ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೇವೆ. ಅದರೊಂದಿಗೆ ಕಾರ್ಮಿಕ ಇಲಾಖೆಯಿಂದ ಈಗಾಗಲೇ ಕಾರ್ಮಿಕ ಸಚಿವರಿಗೆ ವಿಧಾನ ಪರಿಷತ್ ಸದಸ್ಯರಾದ ಮಂಜುನಾಥ್ ಭಂಡಾರಿ ಅವರ ಕೋರಿಕೆ ಮೇರೆಗೆ ಎಲ್ಲ ಕಂಬಳದ ಓಟಗಾರರಿಗೆ, ಆ ಕ್ರೀಡೆಯಲ್ಲಿ ಎಲ್ಲ ಪರಿಚಾರಕ ವರ್ಗದವರಿಗೆ, ಎಲ್ಲರಿಗೂ ತೀರ್ಪುಗಾರರಿಗೂ ಕೂಡ ಕಾರ್ಮಿಕ ಕಾರ್ಡ್ ಒದಗಿಸಬೇಕು ಅಂತ ಈಗಾಗಲೇ ಮನವಿ ಮಾಡಿದ್ದೇವೆ. ಅವರು ಪೂರಕವಾಗಿ ಅದಕ್ಕೆ ಸ್ಪಂದನೆ ಮಾಡಿದ್ದಾರೆ. ಅದನ್ನು ಕೂಡ ಆದಷ್ಟು ಶೀಘ್ರ ಕಾರ್ಮಿಕ ಇಲಾಖೆಯ ಮುಖಾಂತರ ನಮ್ಮ ಕಂಬಳದ ಅವರಿಗೆ ದೊರಕಬೇಕು ಅಂತ ಕೂಡ ನಾವು ಒಂದು ಒತ್ತಡವನ್ನು ಹಾಕಿದ್ದೇವೆ. ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆ ಮೂಲಕ ಕೂಡ ಈ ಪ್ರಚಾರ ಮತ್ತು ಇದೊಂದು ಜಾನಪದ ಕ್ರೀಡೆ ಆಗಿರೋದ್ರಿಂದ ಜಾನಪದಕ್ಕೆ ಯಾವ ರೀತಿ ಕರ್ನಾಟಕ ಸರ್ಕಾರ ಸಹಕಾರ ಮಾಡ್ತಾ ಇದೆ, ಅದೇ ರೀತಿ ಆ ಕನ್ನಡ ಮತ್ತು ಸಾಂಸ್ಕೃತಿಕ ಇಲಾಖೆಯಿಂದ ಕೂಡ ಕಂಬಳಕ್ಕೆ ವಿಶೇಷ ಪ್ರೋತ್ಸಾಹ ಸಹಕಾರ ನೀಡಬೇಕು ಅಂತ ಕೂಡ ನಾವು ಮನವಿಯಲ್ಲಿ ಸವಿವರವಾಗಿ ತಿಳಿಸಿದ್ದೇವೆ. ಈ ವರ್ಷದ ಕಂಬಳ ಒಂದಿಷ್ಟು ಗೊಂದಲಗಳು ಕೂಡ ಇತ್ತು. ಕಂಬಳವನ್ನು ನಾವು ವ್ಯವಸ್ಥಿತವಾಗಿ ಮಾಡಬೇಕು ಮತ್ತು ಕಂಬಳ ಸಮಯ ಪಾಲನೆಯೊಂದಿಗೆ ಆಗಬೇಕು. ಕಂಬಳದಲ್ಲಿ ಯಾವುದೇ ರೀತಿಯಲ್ಲಿ ಕೋಣಗಳಿಗಾಗಲಿ ಅಲ್ಲಿ ಕಂಬಳದಲ್ಲಿ ಯಾವುದೇ ರೀತಿಯ ಶಾಂತಿಭಂಗ ಆಗಬಾರ್ದು, ಕೋಣಗಳಿಗೂ ಕೂಡ ಯಾರು ಹಿಂಸೆಗಳನ್ನು ನೀಡಬಾರ್ದು ಎಂಬ ಬಗ್ಗೆ ಈಗಾಗಲೇ ನಾವು ಸುತ್ತೋಲೆಯನ್ನು ಮಾನ್ಯ ಪಶುಸಂಗೋಪನಾ ಇಲಾಖೆಯಿಂದ ಬಂದಿದೆ. ಅದನ್ನು ಎಲ್ಲ ಕಂಬಳದ ವ್ಯವಸ್ಥಾಪಕರಿಗೆ ಕೊಟ್ಟಿದ್ದೇವೆ. ಅನಗತ್ಯವಾದಂಥ ಕಂಬಳದಲ್ಲಿ ಯಾವುದೇ ರೀತಿಯಲ್ಲಿ ಕೋಣಗಳನ್ನು ದಂಡಿಸಬಾರ್ದು ಅಂತ. ಅದರೊಂದಿಗೆ ಮಾನ್ಯ ನಮ್ಮ ಮಂಗಳೂರಿನ ವರಿಷ್ಠಾಧಿಕಾರಿಗಳು, ದಕ್ಷಿಣ ಜಿಲ್ಲಾ ಕನ್ನಡ ವರಿಷ್ಠಾಧಿಕಾರಿಯವರು ಸಮಯ ಪಾಲನೆ ಮಾಡುವ ಬಗ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ. ತಾವು ಕಂಬಳದಲ್ಲಿ ಅನಗತ್ಯ ಯಾರಿಗೂ ತೊಂದರೆ ಕೊಡಬಾರ್ದು ಮತ್ತು ಕರ್ಕಶವಾದಂಥ ಸೌಂಡ್ ಬಾಕ್ಸ್ಗಳನ್ನು ಹಾಕಿ ಜನರಿಗೆ ತೊಂದರೆ ಆಗಬಾರ್ದು, 10 ಗಂಟೆ ನಂತರ ಕಾಲ ಪರಿಮಿತಿಯಲ್ಲಿ ಆ ಕಂಬಳವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ನಾವು ಒಬ್ಬ ಪ್ರಾಮಾಣಿಕ ಮತ್ತು ಈ ಜಿಲ್ಲೆಯ ಒಬ್ಬ ದಕ್ಷ ಅಧಿಕಾರಿ ಆಗಿರುವಂಥ SP ಅವರ ಹಾಗೂ ನಮ್ಮ ಕಮಿಷನರ್ ಅವರ ಮಾತಿಗೂ ಬೆಲೆ ಕೊಟ್ಟು ಕಂಬಳದ ಒಂದು ಗೌರವಕ್ಕೂ ಚ್ಯುತಿಯಾಗದ ರೀತಿಯಲ್ಲಿ, ಕಂಬಳಕ್ಕೆ ಯಾವುದೇ ರೀತಿಯ ಧಕ್ಕೆ ಆಗದ ರೀತಿಯಲ್ಲಿ, ಕಂಬಳ ನಿರಂತರವಾಗಿ ಭಾಳಷ್ಟು ವರ್ಷಗಳಿಂದ 24 ಗಂಟೆ ನಿರಂತರವಾಗಿ ಕಂಬಳ ನಡೆದು ಬಂದಿರುವಂಥದ್ದು ನಾವೆಲ್ಲ ಕಂಡಿದ್ದೇವೆ. ಆದರೆ ಕಂಬಳದಲ್ಲಿ ಯಾವತ್ತೂ ಕೂಡ ಒಂದೇ ಒಂದು ಸಣ್ಣ ಪುಟ್ಟ ಅಶಾಂತಿಗೆ ಆಗಲಿ ಘರ್ಷಣೆ ಆಗಿ ನಡೆದಿಲ್ಲ. ಕಂಬಳದಲ್ಲಿ ಜಾತಿ ಮತ ಭೇದ ಇಲ್ಲ, ಕಂಬಳದಲ್ಲಿ ಪಕ್ಷ ಭೇದ ಇಲ್ಲ. ಕಂಬಳ ಈ ಇಡೀ ನಮ್ಮ ಕರಾವಳಿ ಕರ್ನಾಟಕದ ಒಂದು ಹೆಮ್ಮೆಯ ಕ್ರೀಡೆ. ಇದನ್ನೆಲ್ಲ SP ಅವರಿಗೆ ಮನವರಿಕೆ ಮಾಡಿ ನಾವು 10 ಗಂಟೆಯ ನಂತರ ಯಾವುದೇ ರೀತಿಯ ಕರ್ಕಶದ ಶಬ್ದಗಳನ್ನು ಮಾಡದೆ ಖಾಲಿ 2 ನಾವು ಗಂತು ಮತ್ತು ನಮ್ಮ ಮಂಜುಟ್ಟಿ ಅಂತ ಹೇಳ್ತಾರೆ, ಅದಕ್ಕೆ ಮಾತ್ರ ಸೀಮಿತವಾಗಿ ಆ ಮೈಕವನ್ನು ಅಳವಡಿಸುವಂಥದ್ದ ಬಗ್ಗೆ ನಾವು ಅವರಿಗೆ ತಿಳಿಸಿ ನಾವು ಅದರ ಜವಾಬ್ದಾರಿಯನ್ನು ಪಡ್ಕೊಂಡಿದ್ದೇವೆ. ಕಂಬಳಕ್ಕೆ ಯಾವುದೇ ರೀತಿಯ ಧಕ್ಕೆ ಇಲ್ಲ. ಎಲ್ಲ ರೀತಿಯಲ್ಲಿ ಸಹಕಾರ ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಕೂಡ ನಮ್ಮ ಕಂಬಳಕ್ಕೆ ಜಿಲ್ಲಾಧಿಕಾರಿಯವರು ಎಲ್ಲ ರೀತಿಯ ಸಹಕಾರ ಮಾಡುವ ಬಗ್ಗೆ ಭರವಸೆ ನೀಡಿದ್ದಾರೆ. ಆದ್ದರಿಂದ ಕಂಬಳ ಈ ವರ್ಷ ಇನ್ನಷ್ಟು ಎಲ್ಲ 25 ಕಂಬಳ ಈ ವರ್ಷಕ್ಕೆ ನಾವು ದಿನಾಂಕ ಗೊತ್ತುಪಡಿಸಿದ್ದೇವೆ. ಜೋಡುಕರೆ ಕಂಬಳ ಸುಮಾರು 3 ಹೊಸ ಕಂಬಳಗಳು ನಡೀತಾ ಇದೆ. ಆದ್ದರಿಂದ ಈ ಪತ್ರಿಕಾ ಮಾಧ್ಯಮದವರು ತಾವು ಮತ್ತೊಂದು ದೃಶ್ಯ ಮಾಧ್ಯಮದವರು ಈ ಕಂಬಳಕ್ಕೆ ತೊಂದರೆ ಆದಾಗ, ಪೇಟದವರಿಂದ ತೊಂದರೆ ಆದಾಗ ಕೂಡ ತಾವು ಈ ಕಂಬಳವನ್ನು ಯಾವ ರೀತಿ ರಕ್ಷಿಸಿ ಕಂಬಳ ದೇಶ ವಿದೇಶದಲ್ಲಿ ಮುಟ್ಟುವ ರೀತಿಯಲ್ಲಿ ತಾವೆಲ್ಲ ಮಾಡಿ ಪ್ರಚಾರ ಕೊಟ್ಟಿದ್ದೀರಿ. ಮೊನ್ನೆ ಮಾನ್ಯ ಹೈಕೋರ್ಟ್ ಒಂದು ಮಹತ್ವದಾದಂಥ ತೀರ್ಪನ್ನು ಕೂಡ ಕೊಟ್ಟಿದೆ. ರಾಜ್ಯ ಕಂಬಳ ಅಸೋಸಿಯೇಷನ್ ಸರ್ಕಾರ ಮಾನ್ಯತೆ ನೀಡಿದ ನಂತರ ಎಲ್ಲಿ ರಾಜ್ಯದ ಯಾವ ಮೂಲೆಯಲ್ಲೂ ಕೂಡ ಕಂಬಳ ಮಾಡುವುದಕ್ಕೆ ಯಾರೂ ಕೂಡ ವಿರೋಧ ಮಾಡಲಿಕ್ಕೆ ಆಗುವುದಿಲ್ಲ. ಆ ಪೇಟದವರ ಏನು ಕೇಸ್ ಇದೆ, ಏನು ಅವರು ಕೋರ್ಟಲ್ಲಿ ಅಫಿಡವಿಟ್ ಹಾಕಿದ್ದಾರೆ, ಅದನ್ನು ಡಿಸ್ಪೋಸಲ್ ಮಾಡೋಕ್ಕೆ ಈಗಾಗಲೇ ವಿಚಾರವನ್ನು ಕೋರ್ಟಿನ ಮೂಲಕ ಹೈಕೋರ್ಟು ಮಾನ್ಯ ಉಚ್ಚ ನ್ಯಾಯಾಲಯ ಮಾಡಿದೆ. ನಮಗೆ ಇನ್ನು ಪಿಲಿಕುಳದ ಒಂದು ಈ ಕೇಸು ನಡೀತಾ ಇದೆ. ಪಿಲಿಕುಳದಲ್ಲಿ ನಮ್ಮ ಪ್ರಾಣಿ ಸಂಗ್ರಹಾಲಯ ಮತ್ತು ನಮ್ಮ ಕಂಬಳಕೆರೆ ಅದರ ಅಂತರವನ್ನು ನೋಡಿ ಮುಂದೆ ಅದರ ನಮ್ಮ ಮುಖ್ಯಸ್ಥರೊಂದಿಗೆ ಚರ್ಚಿಸಿ ಪ್ರಾಣಿ ಸಂಘದವರಿಗೆ ಮಾತುಕತೆ ಮಾಡಿ ಮುಂದಿನ ತೀರ್ಮಾನ ಅದು ಕೂಡ ಹೊರಬೀಳಲಿಕ್ಕಿದೆ. ಬೇರೆಲ್ಲ ಕೋರ್ಟಿನಿಂದ ಕೂಡ
ನಮಗೆಲ್ಲ ಕಂಬಳಕ್ಕೆ ನೀಲಿ ನಮಗೆ ಹಸಿರು ನಿಶಾನೆ ಸಿಕ್ಕಿದೆ. ಎಲ್ಲೂ ಕೂಡ ಕರ್ನಾಟಕದ ಯಾವ ಮೂಲೆಯಲ್ಲೂ ಕೂಡ ಕಂಬಳವನ್ನು ಮುಂದಿನ ದಿನಗಳಲ್ಲಿ ನಾವು ಮಾಡುವಂಥ ಅವಕಾಶ ಇದೆ. ಆದ್ದರಿಂದ ಅದನ್ನು ಕೂಡ ನಾವು ಮುಂದೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಇಷ್ಟು ನಮ್ಮ ವಿಚಾರಗಳನ್ನು ಈ ಪತ್ರಿಕಾಗೋಷ್ಠಿಯಲ್ಲಿ ತಮ್ಮ ಮುಂದೆ ಇಡ್ತೀನಿ. ಏನಾದರೂ ಕೇಳಲಿಕ್ಕಿದ್ರೆ ಕೇಳಿ. ಈ ಸಲ ಬ್ಯಾಂಗ್ಳೂರಿಗೆ ನಮಗೇನಾದರೂ ಬೇಡಿಕೆ ಬಂದಿಲ್ಲ. ಶಿವಮೊಗ್ಗ ಕೂಡ ಅಲ್ಲಿದ್ದು ಈ ಸಲ ಬೇಡಿಕೆ ಬಂದಿಲ್ಲ. ಹೋದ ಸಲ ಎಲ್ಲ ಈ ಮೊನ್ನೆ ಕೋರ್ಟಿನ ತೀರ್ಮಾನ ಬಂದದ್ದಷ್ಟೇ. ಮತ್ತು ಮೈಸೂರಿನಲ್ಲಿ ಕೂಡ ನಮಗೆ ಕಂಬಳ ಮಾಡಬೇಕು ಅಂತ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರು ಅವರೇ ಸ್ವತಃ ನಮ್ಮನ್ನು ಕರೆಸಿ 2 ಬಾರಿ ನಮ್ಮ ನುರಿತರನ್ನು ಅಲ್ಲಿಗೆ ಕರ್ಕೊಂಡು ಹೋಗಿ ಮೈಸೂರಲ್ಲಿ ಒಂದು ಕಂಬಳ ಮಾಡಬೇಕು ಅಂತ ಒಂದು ಆಸೆಯನ್ನು ಇಟ್ಕೊಂಡಿದ್ದಾರೆ. ಅದನ್ನು ನಾವು ಮುಂದೆ ಯಾವ ರೀತಿ ಅದು ಭಾಳ ವಿಶಾಲವಾದ ಜಾಗ ಅಲ್ಲಿ ಆಗುವಂಥ ಸಂಭವ ಇದೆ. ಅದನ್ನು ಇನ್ನು ಏಪ್ರಿಲ್ನ ನಂತರ, ಏಪ್ರಿಲ್ನವರೆಗೆ ಡೇಟ್ ಇಲ್ಲ ಇನ್ನು ಯಾವುದು ಕೂಡ. ಈ ಸಲ ಒಂದು ಉಡುಪಿ ಹತ್ತಿರ ಬಡಗುಬೆಟ್ಟು ಅಂತ ಕಾಪು ಹತ್ತಿರ ಅಲ್ಲಿ ಒಂದು ಕಂಬಳ ಆಗ್ತಾಯಿದೆ. ಇಲ್ಲಿ ಹರೆಕಳದಲ್ಲಿ ಒಂದು ನೂತನ ಕಂಬಳ, ಹೊಸ ಕಂಬಳ ಇಲ್ಲಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಹರೆಕಳದಲ್ಲಿ ಕೂಡ ಆಗ್ತಾಯಿದೆ. ಮತ್ತು ಎರ್ಮಾಳಲ್ಲಿ ಒಂದು ಅಲ್ಲಿ ಕೂಡ ತೆಂಕಬಡ ಎಂಬ ಎರ್ಮಾಳಲ್ಲಿ ಒಂದು ಹೊಸ ಕಂಬಳ ಆಗ್ತಾಯಿದೆ. ಮೈಸೂರಿನಲ್ಲಿ ಜಾಗ ಎಲ್ಲ ಅಲ್ಲಿಯ ನಮ್ಮ ಸಾಂಸ್ಕೃತಿಕ ಇಲಾಖೆಯವರು ಮತ್ತು ಕ್ರೀಡಾ ಇಲಾಖೆಯವರು, ನಮ್ಮ ಇಲ್ಲಿಯ ನಮ್ಮ ತೀರ್ಪುಗಾರರ ಸಂಚಾಲಕರು ಮತ್ತು ಅಲ್ಲಿ ಕರೆ ಮಾಡುವವರನ್ನೆಲ್ಲ ಅಲ್ಲಿಗೆ ನಮ್ಮನ್ನು ಕರೆಸಿದ್ದಾರೆ. ನಾವೊಂದು ಇಲ್ಲಿಂದ ತಜ್ಞರನ್ನು ಅಲ್ಲಿ ಕಳಿಸಿದ್ದೇವೆ. ಅಲ್ಲಿ ಜಾಗ ಎಲ್ಲ ನೋಡಿದ್ದಾರೆ. ಭಾಳ ಸಮತಟ್ಟಾದಂಥ ಜಾಗ, ಒಂದು 20 ಎಕರೆ ಜಾಗ ಇದೆ, ಸರ್ಕಾರದ ಜಾಗ. ಆ ಜಾಗದಲ್ಲಿ ಕರೆ ಯಾವ ರೀತಿ ಮಾಡೋದು ಅಂತ ನಾವೆಲ್ಲ ಅದಕ್ಕೆ ಅವರಿಗೆ ಮಾರ್ಗದರ್ಶನ ಕೊಟ್ಟಿದ್ದೇವೆ. ಇನ್ನು ಆ ಬ್ಲೂ ಪ್ರಿಂಟ್ ಕೂಡ ಕೊಟ್ಟಿದ್ದೇವೆ. ಮುಂದೆ ಅದನ್ನು ಅನುಷ್ಠಾನ ಮಾಡುವಂಥ ಭರವಸೆ ಸ್ವತಃ ಉಪಮುಖ್ಯಮಂತ್ರಿಗಳೇ ಅದಕ್ಕೆ ಹೆಚ್ಚು ಮುತುವರ್ಜಿಯಿಂದ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅದೆಲ್ಲ ಅಲ್ಲಿ ಸರ್ಕಾರ ಅಲ್ಲೇ ಮಾಡುವ. ಮೈಸೂರು ಅಲ್ಲಿ ಯಾವುದು ಬ್ಯಾಂಗ್ಳೂರಿದ್ದು ಈ ಸಲ ಯಾವುದೇ ಕಂಬಳಕ್ಕೆ ಇದು ಬಂದಿಲ್ಲ ನಮಗೆ ಅರ್ಜಿ. ಬ್ಯಾಂಗ್ಳೂರು ಕಂಬಳದ ಬಗ್ಗೆ ಯಾವುದೇ ಅಲ್ಲಿಂದ ಅರ್ಜಿ ನಾವು ಯಾರು ಅವರಾಗಿ ಮುಂದೆ ಬಂದಾಗ ಮಾತ್ರ ನಾವು ಅದನ್ನು ಸಾಕಾರ ಮಾಡಿ ನಾವು ಕಮಿಟಿಯಲ್ಲಿ ತೀರ್ಮಾನ ಮಾಡಿ ಅದಕ್ಕೆ ದಿನಾಂಕ ಕೊಡೋದು. ಈ ಸಲ ಬ್ಯಾಂಗ್ಳೂರು ಕಂಬಳದ ಬಗ್ಗೆ ಕೋರ್ಟಲ್ಲಿತ್ತು ಮೊನ್ನೆವರೆಗೆ ಸಹ. ಯಾವುದೇ ರೀತಿಯಲ್ಲಿ ನಮ್ಮ ಜಿಲ್ಲೆ ಬಿಟ್ಟು ಮಾಡಬಾರ್ದು ಅಂತ 2 ಜಿಲ್ಲೆ 3 ಜಿಲ್ಲೆಗೆ ಬಿಟ್ಟು. ಆದರೆ ಈಗ ಬ್ಯಾಂಗ್ಳೂರಿಗೆ ಅವಕಾಶ, ಎಲ್ಲೂ ಮಾಡಲಿಕ್ಕೆ ಅವಕಾಶ. ನಿನ್ನೆಲ್ಲ ಮೊನ್ನೆಯಿಂದ ಅದು ಆದೇಶ ಆಗಿತ್ತು. ಮೊನ್ನೆ ಮಾನ್ಯ ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ನಮಗೆ ವಿಚಾರವನ್ನು ನಮ್ಮ ಶಶಿಕಿರಣ್ ಶೆಟ್ಟರು ಅಡ್ವೊಕೇಟ್ ಜನರಲ್ ಅವರು ಭಾಳ ಒಳ್ಳೆಯ ರೀತಿಯಲ್ಲಿ ವಾದ ಮಂಡನೆ ಮಾಡಿದರು. ಅದನ್ನು ಆದೇಶವಾಗಿ ಹೊರಬಿದ್ದು. ಅದು ಈಗ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ಸಲ ಮಾತಾಡುವಂಥ ಅವಕಾಶ ಇದೆ. ಆದರೆ ಪೇಟದವರು ಅವರ ಮಾಡುವಂಥ ಕಾರ್ಯವೇ ಅದೇ. ಪ್ರತಿ ಕಂಬಳಕ್ಕೆ ಬರ್ತಾರೆ, ಪ್ರತಿ ಕಂಬಳದ ಚಿತ್ರೀಕರಣ ಮಾಡ್ತಾರೆ. ಆ ಕಂಬಳದ ಚಿತ್ರೀಕರಣವನ್ನು ಬೇರೆ ಬೇರೆ ಅಧಿಕಾರಿಗಳಿಗೆ ಕೊಡ್ತಾರೆ, ನ್ಯಾಯಾಲಯಕ್ಕೆ ಸಲ್ಲಿಸ್ತಾರೆ. ನ್ಯಾಯಾಲಯ ಈಗ ನೋಡಿ ನಮಗೂ ಒಂದು ಒಳ್ಳೆಯ ಸಂದೇಶ ಆಗಿದೆ. ಯಾಕೆಂತೇಳಿದರೆ ಪೇಟದವರು ಅದು ಎಲ್ಲ ಆರೋಪಗಳಲ್ಲಿ ಹುರುಳಿಲ್ಲ ಎಂಬುದನ್ನು ನ್ಯಾಯಾಲಯ ಒಪ್ಪಿಕೊಂಡಿದೆ, ಸರ್ಕಾರ ಒಪ್ಪಿಕೊಂಡಿದೆ, ಸರ್ಕಾರ ನಮಗೆ ಮಾನ್ಯತೆ ಕೊಟ್ಟಿದೆ. ನಾಳ್ದು ಮಾನ್ಯ ಪ್ರಧಾನಮಂತ್ರಿಯವರು ಉಡುಪಿಗೆ ಬಂದಾಗ ಅವರಿಗೂ ಒಂದು ಮನವಿ ಕೊಡಬೇಕು, ನಮಗೆ ರಾಷ್ಟ್ರೀಯ ಮಾನ್ಯತೆ ಕಂಬಳಕ್ಕೆ ಕೊಡಬೇಕು ಅಂತ. ಮೊನ್ನೆ ರಾಜ್ಯ ಸರ್ಕಾರದ ಮಾನ್ಯತೆ ಕೊಡುವಾಗ ರಾಷ್ಟ್ರೀಯ ಮಾನ್ಯತೆ ಕೊಡಲಿಕ್ಕಾಗೋದಿಲ್ಲ ಅಂತ ಸರ್ಕಾರ 2 ಸಲ ಹಿಂದೆ ಕಳಿಸಿತ್ತು. ಆದರೆ ಮಾನ್ಯ ಮುಖ್ಯಮಂತ್ರಿಗಳೇ ಕ್ರೀಡಾ ಸಚಿವರಾಗಿರುವುದರಿಂದ ಅವರ ವಿಶೇಷ ಅಧಿಕಾರದಡಿ ಆದೇಶದಲ್ಲೇ ಹಾಕಿದ್ದಾರೆ. ಅದಕ್ಕೆ ನಾವು ಅದನ್ನು ವಿನಾಯಿತಿಪಡಿಸಿ ರಾಜ್ಯ ಮಾನ್ಯತೆ ಕಂಬಳಕ್ಕೆ ಕೊಟ್ಟಿದ್ದೇವೆ ಅಂತ ಆದೇಶ ಮಾಡಿದ್ದಾರೆ. ರಾಷ್ಟ್ರೀಯ ಮಾನ್ಯತೆ ಈಗ ರಾಜ್ಯ ಸರ್ಕಾರ ಮಾನ್ಯತೆ ಕೊಟ್ಟಿರುವುದರಿಂದ ಕಂಬಳ ಕ್ರೀಡೆ ರಾಜ್ಯದ ಕ್ರೀಡೆ ಆಗಿದೆ. ಕ್ರೀಡಾ ಪ್ರಾಧಿಕಾರದ ಅಡಿಯಲ್ಲಿ ಈ ಕ್ರೀಡೆ ಬರ್ತದೆ. ಆಗ ಕ್ರೀಡೆಗೆ ಬರುವಂಥ ಸವಲತ್ತುಗಳು ನಮ್ಮ
ಆ ಕಂಬಳದ ಕೋಣದ ಯಜಮಾನರಿಗಾಗಿರ್ಬೋದು, ಕಂಬಳ ನಡೆಸುವಂಥ ಆಯೋಜಕರಿಗಾಗಿರ್ಬೋದು ಮತ್ತು ಅಲ್ಲಿಯ ಓಟಗಾರರಿಗೆ ವಿಶೇಷವಾಗಿ ಅವರ ಆ ಓಟದ ನೈಪುಣ್ಯತೆ ನಿಮ್ಗೆ ಗೊತ್ತಿದೆ, ಯಾವ ರೀತಿ ಓಡ್ತಾರೆ ಅವರು, ಕೋಣ ಎಷ್ಟು ಸ್ಪೀಡ್ ಓಡ್ತದೆ, ಹುಸೇನ್ ಬೋಲ್ಟಿಗೆ ಹೋಲಿಸಿದ್ದನ್ನು ನಾವು ಕಂಡಿದ್ದೇವೆ. ಆದ್ದರಿಂದ ಅಷ್ಟು ಓಟಗಾರರಿಗೆ ಪುರಸ್ಕಾರ ಮಾಡುವಂಥದ್ದು, ಓಟಗಾರರಿಗೆ ವಿಮಾ ಸೌಲಭ್ಯ ಕೊಡುವಂಥದ್ದು, ಓಟಗಾರರಿಗೆ ಭತ್ಯೆ ಕೊಡುವಂಥದ್ದು, ಇದೆಲ್ಲ ಇದರ ಅಡಿಯಲ್ಲಿ ನಮ್ಮ ಸರ್ಕಾರದ ಪ್ರಾಧಿಕಾರದ ಅಡಿ ಬರ್ತದೆ. ಆದ್ದರಿಂದ ಅದೆಲ್ಲ ಆ ಸೌಕರ್ಯ ಸಿಗಬೇಕು. ಅದು ರಾಷ್ಟ್ರ ಮಟ್ಟದಲ್ಲಿ ಹೋದಾಗ ರಾಷ್ಟ್ರೀಯ ಕ್ರೀಡಾ ಪ್ರಾಧಿಕಾರದಿಂದ ಕೂಡ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಆ ತೀರ್ಪುಗಾರರಿಗೆ ಹೋಗುವಂಥ ಭತ್ಯೆಗಳು, ನಮ್ಮ ಕೋಣಗಳನ್ನು ಸಾಗಿಸುವ ವೆಚ್ಚಗಳು, ಇದೆಲ್ಲ ಅದರ ಮೂಲಕ ಸಾಕಾರ ಆಗ್ತದೆ ಎಂಬ ಉದ್ದೇಶದಿಂದ ಮತ್ತು ರಾಷ್ಟ್ರದ ಕ್ರೀಡೆಯಾಗಿ ಒಂದು ಬ್ರ್ಯಾಂಡ್ ಆಗ್ತದೆ. ಅದರ ಉದ್ದೇಶದಿಂದ ನಾವು ರಾಷ್ಟ್ರ ಕ್ರೀಡೆಗೆ ಮಾನ್ಯತೆಯನ್ನು ಬಯಸ್ತಾ ಇದ್ದೇವೆ. ಅಲ್ಲ, ನಾವು ಕಂಬಳವನ್ನು ಸಮಯ ಪಾಲನೆಯಿಂದ ಮುಗಿಸಬೇಕು. ಇದರಿಂದ ಎಲ್ಲರಿಗೂ ಒಳ್ಳೆಯದಾಗ್ತದೆ. ಕಂಬಳದಲ್ಲಿ 24 ಗಂಟೆ ಅಂದರೆ ನಮ್ಮ ಕಂಬಳದಲ್ಲಿ ಅಲ್ಲಿ ಹೋಗುವಾಗ 30 ಗಂಟೆ 34 ಗಂಟೆ ಆಗ್ತದೆ. ಮುಂಚಿನ ದಿವಸ ಬೆಳಿಗ್ಗೆ ಹೊರಡಬೇಕು ಅವರು. ಆ ಕೋಣಗಳಿಗೂ ಆಯಾಸ ಆಗ್ತದೆ, ಆ ಕೋಣಗಳನ್ನು ಒಟ್ಟಿಗೆ ಹೋಗುವವರೆಗೂ ತೊಂದರೆ ಆಗ್ತದೆ. ಆದ್ದರಿಂದ ಎಲ್ಲ ಕಂಬಳದ ವ್ಯವಸ್ಥಾಪಕರಿಗೂ ಹೇಳಿದ್ದೇವೆ ಮತ್ತು ಅಲ್ಲಿ ತೀರ್ಪುಗಾರರಿಗೂ ಮಾಹಿತಿ ಕೊಟ್ಟಿದ್ದೇವೆ. ಕಂಬಳವನ್ನು ಈಗಾಗಲೇ ನಾವೊಂದು ಅದಕ್ಕೆ ಬೇಕಾಗುವಂಥ ಸೂಚನೆಗಳನ್ನೆಲ್ಲ ಕೊಟ್ಟಿದ್ದೇವೆ. ಆ ಕಂಬಳವನ್ನು 24 ಗಂಟೆ ಒಳಗೆ ಮುಗಿಸಬೇಕು. ಪಶುಸಂಗೋಪನಾ ಇಲಾಖೆಯ ಆದೇಶ ಕೂಡ ಇದೆ. ಇದರಿಂದ ನಾವು ಆದಷ್ಟು ಶೀಘ್ರ, ಯಾಕೆಂತ ಹೇಳಿದರೆ ಈಗ ಕಂಬಳದ ಕೋಣಗಳು ಜಾಸ್ತಿ ಆಗಿದೆ. ಈಗ ಸುಮಾರು 280 ಕೋಣಗಳವರೆಗೆ ಭಾಗವಹಿಸ್ತವೆ. ಈ ಮುಂಚೆಯೆಲ್ಲ ಇದ್ದದ್ದು 150, 160 ಕೋಣಗಳು. ಈಗ ಯುವಕರು, ಮಹಿಳೆಯರು ಎಲ್ಲ ಕೋಣಗಳನ್ನು ಸಾಕುವ ಮಟ್ಟಕ್ಕೆ ಕಂಬಳ ಬಂದಿದೆ. ಒಬ್ಬರು ಮಹಿಳೆಯರೇ ಕೋಣದ ಯಜಮಾನರಿದ್ದಾರೆ, ಕೋಣಗಳ ಒಂದು ವ್ಯವಸ್ಥಾಪಕರಿದ್ದಾರೆ ಕಂಬಳದ್ದು. ಈ ರೀತಿ ಈ ಕಂಬಳಕ್ಕೆ ಈ ಆಧುನಿಕ ಸ್ಪರ್ಶ ಕೊಟ್ಟು ಎಲ್ಲ ರೀತಿಯಲ್ಲಿ ಉದ್ಯಮಿಗಳು, ಯುವಕರು ಎಲ್ಲ ಕೋಣಗಳನ್ನು ಸಾಕಿ ಈ ಕಂಬಳಕ್ಕೆ ಸಜ್ಜು ಮಾಡ್ತಾಯಿದ್ದಾರೆ. ಅದರಿಂದ ಸ್ವಲ್ಪ ಅದರಲ್ಲೂ ತೊಂದರೆ ಆಗ್ತಾಯಿದೆ ನಮಗೆ, ಕೋಣಗಳ ಸಂಖ್ಯೆ ಜಾಸ್ತಿ ಆಗಿರೋದ್ರಿಂದ. ಹೌದು, ಈ ಸಲ ನಾವು ಸಬ್ ಜೂನಿಯರಿಗೆ ಕಂಬಳದಲ್ಲಿ ಅವಕಾಶ ಮಾಡಿಕೊಟ್ಟಿಲ್ಲ. 3.5 ವರ್ಷದ ಒಳಗಿನ ಕೋಣಗಳಿಗೆ ಯಾವುದೇ ಕಂಬಳಗಳಲ್ಲಿ ಈಗಾಗಲೇ ವ್ಯವಸ್ಥಾಪಕರಿಗೆ ತಿಳಿಸಿದ್ದೇವೆ, ಆ ಕೋಣಗಳಿಗೆ ಆ ಕಂಬಳದಲ್ಲಿ ಅವಕಾಶ ಇಲ್ಲ ಸಬ್ ಜೂನಿಯರಿಗೆ. ಆದ್ದರಿಂದ ಜೂನಿಯರ್ಗಿಂದ ಮತ್ತೆ 4 ವಿಭಾಗಗಳಿಗೆ ನಾವು ಕೋಣಗಳಿಗೆ ಅವಕಾಶ ಕೊಟ್ಟಿದ್ದೇವೆ ಮತ್ತು ಪ್ರತಿಯೊಂದು ವ್ಯವಸ್ಥೆಗೂ ಕೂಡ ಸಮಯವನ್ನು ಕೊಟ್ಟಿದ್ದೇವೆ. ಮತ್ತು ಅಲ್ಲಿ ಬಿಡಿಸುವವರಲ್ಲಿ ಆಗುವಂಥ ವಿಳಂಬಗಳನ್ನು ಅದಕ್ಕೂ ಅವರಿಗೆ ವಿಚಾರಗಳನ್ನು ತಿಳಿಸಿ, ಅಲ್ಲಿ ಫ್ಲ್ಯಾಗ್ ಹಾಕುವವರಿಗೆ ನಾವು ಸಿಸ್ಟಮಲ್ಲೂ ಕೂಡ ನಮ್ಮಲ್ಲಿ ಟೈಮರನ್ನು ಮಾಡಿದ್ದೇವೆ ಮತ್ತು CC ಕ್ಯಾಮರಾ ಮಾಡಿದ್ದೇವೆ, ಎಕ್ಸ್ಟ್ರಾ ಕ್ಯಾಮರಾಗಳನ್ನೆಲ್ಲ ಕೊಟ್ಟಿದ್ದೇವೆ. ಇಲ್ಲೂ ಕೂಡ ವಿಳಂಬ ಆಗಬಾರ್ದು ಮತ್ತು ಫಲಿತಾಂಶದಲ್ಲೂ ಕೂಡ ಯಾರಿಗೂ ತೊಂದರೆ ಆಗದ ರೀತಿಯ ಫಲಿತಾಂಶ ದೊರಕಬೇಕು ಅಂತ, ಕುದುರೆಯ ಫಲಿತಾಂಶದ ರೀತಿಯಲ್ಲಿ, ಕುದುರೆ ರೇಸಲ್ಲಿ ಅದೇ ರೀತಿ ಇಲ್ಲಿ ಕೂಡ ಫಲಿತಾಂಶಕ್ಕೆ ನಾವು ಅದಕ್ಕೂ ಕೂಡ ಆಧುನಿಕ ಸ್ಪರ್ಶವನ್ನು ಅದಕ್ಕೂ ಕೊಟ್ಟಿದ್ದೇವೆ. ಒಳ್ಳೆಯ ಈ ವರ್ಷ ಕೂಡ ಕೆಲವೊಂದು ಬಗ್ಗೆ ಹೆಚ್ಚು ಮಾಹಿತಿಯನ್ನು ಕೊಟ್ಟಿದ್ದಾರೆ, ಬೇರೆ ಬೇರೆ ಸ್ವಲ್ಪ ಬದಲಾವಣೆಗಳನ್ನು ಮಾಡಿ. ಅದು ನಾಳೆ ಕಂಬಳದಲ್ಲಿ ಅದು ಅನುಷ್ಠಾನ ಆಗ್ತದೆ. ಸಬ್ ಜೂನಿಯರ್ ಇರೋದಿರುವುದರಿಂದ ಒಂದು ಕಂಬಳದಲ್ಲಿ ಒಂದು 2-3 ಗಂಟೆ ನಮಗೆ ಉಳಿತಾಯ ಆಗ್ತದೆ, ಮತ್ತು ಕೋಣಗಳ ಸಂಖ್ಯೆ ಕಡಿಮೆ ಆಗ್ತದೆ. 2 ವಿಚಾರ ಉಂಟು, ಕೋಣಗಳ ಸಂಖ್ಯೆ ಕಡಿಮೆ ಆಗ್ತದೆ ಮತ್ತು ಸಮಯ ಉಳಿತದೆ. 70 ಜೊತೆ, 70ರಿಂದ 100 ಜೊತೆವರೆಗೆ ಸಬ್ ಜೂನಿಯರೇ ಇದೆ. 280 ಉಂಟು, 280 ಸಬ್ ಜೂನಿಯರೇ ಉಂಟು. ಸಬ್ ಜೂನಿಯರ್ ಹಾಕಿದರೆ ಕೆಲವರು ಆ ಸಬ್ ಜೂನಿಯರ್ಗಳನ್ನು ಸಾಕಿದವರು ಕಂಬಳಗಳಿಗೆ ಎಲ್ಲ ಇಟ್ಕೊಂಡು ಬರ್ತಾರೆ. ತುಂಬ ಕಡೆ ಸಬ್ ಜೂನಿಯರಿಂದ ಮತ್ತೆ ಜೂನಿಯರಿಗೆ ಆಗ್ತದೆ. ಕಾನೂನು ಪ್ರಕಾರ ಕೂಡ 3.5 ವರ್ಷದವರೆಗೆ ಕೋಣಗಳನ್ನು ಓಡಿಸಬಾರ್ದು ಅಂತ ಉಂಟು. ಆದ್ದರಿಂದ ಅದನ್ನು ನಮ್ಮ ಬೈಲಾದಲ್ಲೇ ಇದೆ. ಆದ್ದರಿಂದ ನಾವು ಹೇಳಿದ್ದೇವೆ ಸಬ್ ಜೂನಿಯರಿಗೆ ಅವಕಾಶ ಇಲ್ಲ. ಅದಕ್ಕೆ ನಾವೊಂದು ಸ್ನೇಹಕೂಟ ಅಂತ ಮಾಡಿ ಆ ಸಬ್ ಜೂನಿಯರಿಗೆ ಟ್ರಯಲ್ ಆಗಬೇಕಲ್ಲ, ಅದು ಕೂಡ ಪಳಗಬೇಕು ಕಂಬಳದಲ್ಲಿ. ಅದಕ್ಕೋಸ್ಕರ ಒಂದು ಸ್ನೇಹಕೂಟವನ್ನು ಕೂಡ ಮಾಡಿ ಅಲ್ಲಿ ಸಬ್ ಜೂನಿಯರಿಗೆ ಮಾತ್ರ ಅವಕಾಶ ಮಾಡಿಕೊಡಬೇಕು. ರಾಜ್ಯ ಕಂಬಳ ಅಸೋಸಿಯೇಷನ್ ಅದನ್ನು ಮುಂದೆ ಮಾಡ್ತದೆ.
ಅದು ಮುಂದೆ ನಾವು ತೀರ್ಮಾನ ಮಾಡ್ತೀವಿ. ಈ ವರ್ಷ ಒಮ್ಮೆ ಆಗಿದೆ, 6 ಕಂಬಳ ಸಬ್ ಜೂನಿಯರ್ಗಿಂತಲೇ ಕೊಟ್ಟಿದ್ದೇವೆ. 25 ಅದೆಲ್ಲ ಸರಿಯಾಗಿದೆ. ಪರಸ್ಪರ ನಾವು ಹೊಂದಾಣಿಕೆ ಮಾಡಿಕೊಂಡು ಸರಿ ಮಾಡಿಕೊಂಡು 25 ಕಂಬಳಗಳಿದೆ. ನಮಗೀಗ ನಮ್ಮ ಆ ಸೈಡ್ ಸಾಂಪ್ರದಾಯಿಕ ಕಂಬಳ ಉಂಟು, ಸುಮಾರು 60 ಕಂಬಳ. ಅದರಲ್ಲಿ 38 ಸಾಂಪ್ರದಾಯಿಕ ಕಂಬಳಗಳಿಗೂ ಅನುದಾನವನ್ನು ನಾವು ಸರ್ಕಾರದಿಂದ, ರಾಜ್ಯ ಕಂಬಳ ಅಸೋಸಿಯೇಷನ್ನಿಂದಲೇ ಆ ಕಂಬಳಗಳಿಗೂ ಅನುದಾನ, ನಮ್ಮ ಉಡುಪಿಯ ಆಚೆ ಬ್ರಹ್ಮಾವರದ ಆಚೆ ಒಂಟಿಕೆರೆ ಕಂಬಳ ಸಾಂಪ್ರದಾಯಿಕ ಕಂಬಳ ಅವರಿಗೂ ಅನುದಾನ ದೊರಕಿಸಿಕೊಡ್ಬೇಕು ಅಂತ ನಾವು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದೇವೆ. ಮುಂದಿನ ಅನುದಾನದಲ್ಲಿ ಅವರಿಗೂ ಸರಿಸಮಾನವಾಗಿ ಆ 38 ಕಂಬಳಗಳಿಗೂ ಹಂಚಬೇಕು ಅಂತ ತೀರ್ಮಾನ ಮಾಡಿದೆ. ಹೌದು, ಇಲ್ಲ, ಜಾಕಿಗಳಿಗೆ ಆ ಕೋಣದ ಯಜಮಾನೇ ಫಿಕ್ಸ್ ಮಾಡಿರ್ತಾರೆ. ಗೌರ್ಮೆಂಟ್ ಇನ್ನೂ ನಾವು ಅದನ್ನೆಲ್ಲ ಮಾಡಬೇಕು, ಅವರಿಗೂ ದೊರಕುವ. ಈಗ ಜಾಕಿಗಳಿಗೆ ಈಗ ಕುದುರೆ ರೇಸ್ನಾಗೆ ಒಳ್ಳೆ ಜಾಕಿ, ಮಧ್ಯಮದ ಜಾಕಿ ಹಾಗೆಲ್ಲ ಉಂಟು. ಅದರಲ್ಲಿ ಅವರುಗಳನ್ನು ಆ ಕೋಣದ ಯಜಮಾನರುಗಳೇ ಮೊದಲೇ ಫಿಕ್ಸ್ ಆಗಿರ್ತದೆ, ಆಯ್ಕೆ ಮಾಡಿ ಅವರು ಇಷ್ಟು ಅಂತ, ಅವರಿಗೆ ವಾರ್ಷಿಕವಾಗಿ ಇಷ್ಟು ಅಂತ ಒಂದು ಮೊತ್ತ ಉಂಟು ಅವ್ರದ್ದು. ಅದನ್ನು ಬೇರೆ ಬೇರೆ ರೀತಿಯಲ್ಲಿ ಉಂಟು ಅವ್ರದ್ದು, ಅದನ್ನು ಮಾಡ್ತಾರೆ. ಯಾಕೆ ಇದು ಅದನ್ನು ಹೇಳಿದರೆ ಇಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಇಡೀ ಎಷ್ಟೋ ಕುಟುಂಬಗಳು ಕಂಬಳದಿಂದ ಜೀವನ ಮಾಡುವಂಥದ್ದು ಇದರಿಂದ ಆಗ್ತಾಯಿದೆ. ಈಗ ಕೋಣ ಓಡಿಸುವವರು, ಕೋಣ ಬಿಡಿಸುವವರು, ಪರಿಚಾರಕ ವರ್ಗದವರು, ತೀರ್ಪುಗಾರರು, ಇವರಿಗೆಲ್ಲ ಅದರೊಟ್ಟಿಗೆ ನಮ್ಮ ಕಂಬಳ ಆಗುವಂಥ ಸಂದರ್ಭದಲ್ಲಿ ಬಡ ವ್ಯಾಪಾರಿಗಳಿಗೆ ದೊಡ್ಡ ಮಟ್ಟದ ವ್ಯಾಪಾರ ಎಲ್ಲ ಆಗುವಂಥದ್ದು. ಊರಲ್ಲಿ ಒಂದು ಜಾತ್ರೆ, ಹೌದು, ಅದರಲ್ಲಿಲ್ಲ, ಅದು ಆಯೋಜನೆಗೆ ಮಾತ್ರ. ಓನರ್ಸಿಗೆ ಅಂದರೆ ಯಾರು ಕಂಬಳ ವ್ಯವಸ್ಥಾಪಕರಿದ್ದಾರೆ ಅವರಿಗೆ ಹೋಗಿ, ಕೋಣದ ಯಜಮಾನರಿಗಲ್ಲ, ಆರ್ಗನೈಸರ್ಗೆ. ಒಂದು ಕಂಬಳ ಮಾಡಬೇಕಾದ್ರೆ 10 ರಿಂದ 40 ಲಕ್ಷ ರೂಪಾಯಿ ಖರ್ಚುಂಟು. ಎಲ್ಲ ಬಹುಮಾನ ಎಲ್ಲ ಕೊಡೋದು ಚಿನ್ನ. ಈ ಸಲ ಚಿನ್ನ ಗಗನಕ್ಕೆ ಹೋಗಿದೆ, ಚಿನ್ನದ ರೇಟ್ ಗೊತ್ತು ನಿಮಗೆ. ಆದ್ದರಿಂದ ಇದು ಅಷ್ಟು 40 ಲಕ್ಷ ರೂಪಾಯಿ ಖರ್ಚಾಗ್ತದೆ ಒಂದು ಕಂಬಳ. ಆದ್ದರಿಂದ ಸರ್ಕಾರದಿಂದ ಅವರಿಗೆ ಒಂದಿಷ್ಟು ಸಹಕಾರ ಆಗಬೇಕು ಅಂತ ಎಂಬ ದೃಷ್ಟಿಯಿಂದ ಕಾಸು ಕೊಡು. ಮುಂದೆ ನಾವು ಕ್ರೀಡಾ ಇಲಾಖೆಯಿಂದ ಕೋಣ ಓಡಿಸುವವರಿಗೆ ಅವರಿಗೆ ಕ್ರೀಡಾ ರತ್ನ ಪ್ರಶಸ್ತಿ, ಕಂಬಳದ ಕೋಣದ ಯಜಮಾನರಿಗೆ, ಸಾಧಕರಿಗೆ ರಾಜ್ಯೋತ್ಸವ ಪ್ರಶಸ್ತಿ ಅದೆಲ್ಲ ಕೊಡಬೇಕು ಅಂತ ನಾವು ಈಗಾಗಲೇ ಇದರಿಂದ ಒಂದು ಟೂರಿಸಂ ಡಿಪಾರ್ಟ್ಮೆಂಟಿಂದ, ಮತ್ತು 2 ಲಕ್ಷ ಬಂದಿರುವಂಥದ್ದು ಕ್ರೀಡಾ ಇಲಾಖೆ. ಹೌದು, ಅದು ಬೇರೆ ಇದು ಬೇರೆ. ಅದು 10 ಕಂಬಳಕ್ಕೆ ಬಂದಿರೋದು. ಆದ್ದರಿಂದ ನಾವು 20 ಕಂಬಳಕ್ಕೂ ಹೊಸ ಸಾಲ ಆದದ್ದು 20 ಕಂಬಳಕ್ಕೂ ಕೊಡಬೇಕು. ಇಲ್ಲದಿದ್ದರೆ ಏನು ಮಾಡಬೇಕಾಗ್ತದೆ, ನಮಗಿಂದ ಬಂದಂಥ ನಾವು ಕಂಬಳದವರೆಲ್ಲ ಒಂದು ಕೂಟ ಇದ್ದಾಗೆ ನಾವು ಅಸೋಸಿಯೇಷನ್ನಿಂದ ಬಂದದ್ರಲ್ಲಿ ಹಂಚಿಕೊಡ್ತೇವೆ. ಉಳಿದ 10 ಕಂಬಳಕ್ಕೂ ಅದರಲ್ಲಿ ನಾವು ವಿಂಗಡಣೆ ಮಾಡಿ ಅವರಿಂದ ತೆಗೆಸಿ ಮತ್ತೊಂದು ಕಂಬಳ ಕೊಡಿಸುವಂಥ ಕೆಲಸ ಮಾಡ್ತೇವೆ. ಯಾಕಂತ ಹೇಳಿದರೆ ನಮಗೆ ಎಲ್ಲರೂ ಸರಿಸಮಾನರು, ಒಂದೇ ರೀತಿಯಲ್ಲಿ ಕಂಬಳ ಆಗುವಂಥದ್ದು. ಅವರಿಗೆ ಈಗಾಗಲೇ ನಾವೊಂದು ಅದಕ್ಕೆ 2-3 ಮೀಟಿಂಗ್ಗಳನ್ನು ಮಾಡಿದ್ದೇವೆ. 25 ಕಂಬಳಗಳಿಗೂ ಒಬ್ಬೊಬ್ಬ ಆಯೋಜಕರು, ಆಗ ಆಯೋಜನೆಗೂ ಸುಲಭ ಆಗ್ತದೆ, ಕಂಬಳ ಅಸೋಸಿಯೇಷನ್ನಿಂದ ಸಹಕಾರ ಆಗ್ತದೆ. ಸರ್ಕಾರ ಮಾಡೋ ಕೆಲಸ ನಾವು ಸ್ವಲ್ಪ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡುವ ಯೋಚನೆಯಲ್ಲಿ ಇದ್ದೇವೆ ನಾವು.